ಅರುಣಪ್ಪ, ಇದೇನು ಸದ್ದುಗದ್ಲಲ್ದೆ ಬಂದು ಕುತ್ಕೊಂಡ್ಬಿಟ್ಟಿದ್ಯಾ? ಯಾವ ಬಂದೆ? ನನ್ ಒಳಗೆ ಕೆಲಸ ಇದೆಯಪ್ಪ. ಹೇಳಪ್ಪ. ಬಸೇ, ತಾತ ಇಲ್ಲೇ? ಈಗ ತಾತ ಎಲ್ಲಪ್ಪ ಮನೇಲಿ ಇರ್ತಾರೆ. ತ್ವಾಟ, ಕ್ಲಬ್, ಫ್ರೆಂಡ್ಸ್ ಅಂತ ಹೋಗ್ತಿರ್ತಾರೆ. ಈಗ ಯಾರೋ ಅವ್ರ ಸ್ನೇಹಿತರು ಬಂದಿದ್ರು, ಅವ್ರ ಜೊತೆ ಆಚೆ ಹೋಗ್ಯಾರ. ಬಸೇ, ಒಂದ್ ಪೆಗ್ಗು. ಅಯ್ಯೋ, ಅವ್ರ ಗಾಳಿ ನಿಮ್ಗೂ ಬಿಡಿಸ್ಬಿಡ್ತಾ? ಆಗ್ಲತ್ತಲ್ಲಿ ಕುಡಿಯೋದು? ಪ್ಲೀಸ್ ಪ್ಲೀಸ್ ಪ್ಲೀಸ್. ಆಯ್ತು ತಡ್ರಿ. ಅವ್ರಿಗೆ ಕುಡಿಯೋದು ಬಿಡಿಸಿದ್ರು, ಇವ್ರು ಶುರು ಮಾಡ್ಕೊಂಡ್ರು. ಸಿಪ್ಪೈ ಸಿಪ್ಪ ದೊಡ್ಡ ಬಾಟ್ಲಲ್ಲಿ ಇರೋದು. ಗೊತ್ತಾಯ್ತು ಕಣ್ ಹೇಳಿ. ಬಸೇ, ಕೂತ್ಕೋ. ನಂಗೆ ಒಳ್ಳೆ ಕೆಲಸ ಇದಪ್ಪ. ನೀನ್ ಕುಡಿತಾರ ಬರ್ತೀನಿ. ಇದೇನು ಒಂದೇ ಗ್ಲಾಸ್ ನಿನಗೆ? ನಾನ್ ಕುಡಿಯಲ್ಲ. ನೋಡು, ಇವತ್ತು ನಾನು ಈಗ ನಿನ್ ಜೊತೆ ಏನೋ ಮಾತಾಡ್ಬೇಕು. ಅದೇನು ಅಂತ ಹೇಳಪ್ಪ. ಬಸೇ, ನಿನ್ಗೊಂದು ವಿಷಯ ಗೊತ್ತಾ? ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಯಾವಾಗ್ಲೂ ಅವಳ ಜೊತೆ ಇರ್ಬೇಕು ಅನ್ಸುತ್ತೆ. ಕಣ್ಮುಚ್ಚಿದ್ರೆ ಅವಳೇ ಬರ್ತಾಳೆ ಬಸಯ್ಯ. ಈ ವಯಸ್ಸಲ್ಲಿ ಅದಾಗಬೇಕು. ಹುಡುಗಿ ಒಪ್ಕೊಂಡವಳ? ನಾನಿನ್ನು ನನ್ನ ಪ್ರೀತಿನ ಆ ಹುಡುಗಿಗೆ ಹೇಳೇ ಇಲ್ಲ. ತಡ ಮಾಡಬೇಡಿ, ಪಕ್ಷಿ ಹಾರೋಯ್ತದೆ. ಪಟ್ಟ ಅಂತ ಹೋಗಿ ಮುಂದೆ ನಿಂತ್ಕೊಂಡ್ಬಿಟ್ಟು ನಾನೇನು ಪ್ರತಿಸ್ತೀನಿ ಅಂತ ಹೇಳ್ಬಿಡಿ. ಹೇಳೋಕ್ ಸಕ್ತಿಲ್ಲ ಅಂದ್ರೆ ಒಂದ್ ಚಿಟಿಯ ಬರ್ತ್ ಕೈಗಿಟ್ಬಿಟ್ಟು ಓಡೋಗ್ಬಿಡಿ. ಭಯ ಆಗುತ್ತೆ ಬಸಯ್ಯ. ಆ ಹುಡುಗಿ ಏನಾದ್ರೂ ಇಷ್ಟ ಇಲ್ಲ ಅಂದ್ಬಿಟ್ರೆ ನನ್ನ ಎದೆ ಒಡೆದೋಗುತ್ತೆ. ನಿನ್ನಂತ ಒಳ್ಳೆ ಹುಡುಗನ್ ಪಡಿಬೇಕು ಅಂದ್ರೆ ಆ ಹುಡುಗಿ ಅದೃಷ್ಟ ಮಾಡಿರ್ಬೇಕು. ಅರುಣಪ್ಪ, ನಿನ್ ಜೊತೆ 5 ನಿಮಿಷ ಮಾತಾಡೋದು ಸಾಕು. ಅರಮನೆ ಮಾರಾಣಿನು ನಿನ್ ತೋಳು ಹಿಡ್ಕೊಂಡು ದೇವಸ್ಥಾನ ತಕ್ಕ ನಡ್ಕೊಂಬಂದು 3 ಗಂಟೆ ಹಾಕ್ಸ್ಕೊಂಡ್ಬಿಡ್ತಾಳೆ. ಬಸಯ್ಯ, ನಿಂಗೆ ನನ್ನ ಟೆನ್ಷನ್ ಅರ್ಥ ಆಗ್ತಿಲ್ಲ. ನಾನು ಪ್ರೀತಿಸ್ತಾ ಇರೋ ಹುಡುಗಿ ಯಾರು ನಿಂಗೆ ಗೊತ್ತಾ? ತಾತನ ಮೊಮ್ಮಗಳು ಗೀತಾ. ಇವತ್ತು ನೀವು ಹೊರಗಡೆ ಹೋಗಿರ್ತೀರಾ, ಬಸಯ್ಯ ಒಬ್ಬನೇ ಇರ್ತಾನೆ, ನನಗೂ ಕಂಪ್ನಿ ಸಿಕ್ತಾಗಿರುತ್ತೆ ಅಂತ ಬಂದೆ. ಹಾಗೆ ಒಂದು ಪೆಗ್ ಸಿಗುತ್ತಲ್ಲ. ಬನ್ನಿ ತಾತ, ಒಂದು ಪೆಗ್ ಹಾಕೋಣ. ಸಾರಿ, ನೀನೀಗ ಕುಡಿಯಲ್ಲ ಅಲ್ಲ? ಬಸ, ಕಾರ್ ಹೊರಗೆ ತೆಗಿ. ಆಯ್ತು ಯಜಮಾನ್ರೆ. ಯಾಕೆ ತಾತ ಸೀರಿಯಸ್ ಆಗಿದ್ದೀರಾ? ಫಾಲೋ ಮೀ. ತಾತ, Please come, sir. Only few steps. Please come, sir. Please be seated. Sir, we have the best brands in our showroom. Good. Bring the best clothes. It's for your size, sir. Not me, him. Oh, just a minute. Yeah. ತಾತ, ನನ್ನ ಯಾಕೆ ಕರ್ಕೊಂಬಂದ್ರಿ ಇಲ್ಲಿ? Quiet. Sir, how about this? Nice. Try it on. Go with that. ತಾತ, ಇವೆಲ್ಲ Take him to the trial room. You take him. Anything else, sir? ಈ ಸೈಜಿನ ಒಂದು 20 pairs ಕೊಡಿ. Sure. That's more like it. Now you look smart. ಇನ್ಮೇಲೆ ಇದೇ ತರ ಡ್ರೆಸ್ ಮಾಡಬೇಕು. ಹೊಸ ಹೊಸ ಬಂದೆ ಯಜಮಾನ್ರೆ.
ಅರುಣ್ ರೂಮಿಗೆ ಹೋಗಿ ಟ್ರಯಲ್ ಮಾಡು. ಓಕೆ ತಾತ. ಫಿಟ್ಟಿಂಗ್ ಸರಿ ಇಲ್ಲ ಅಂದ್ರೆ ಎಕ್ಸ್ಚೇಂಜ್ ಮಾಡು. ಯಜಮಾನ್ರೆ ಹೆಲ್ಪ್ ಮಾಡು. ಕೊಡಿ ಅಯ್ಯೋ ಯಾಕಂಗೆ ಹೇಳ್ಕೊಂಡು ಹೋಗ್ತಾ ಇದೀಯಾ? ಅಯ್ಯೋ ಬಿಡು. ಇಲ್ಲಾಕೋ. ಓ ಯಾಕರಣಪ್ಪ ಏನಾಯ್ತು? ಬಸಯ್ಯ ತುಂಬಾ ಟೆನ್ಷನ್ ಆಗ್ತಾ ಇದೆ. ಯಾಕಪ್ಪ ಅಂತ ಟೆನ್ಷನ್? ತಾತ ಬೆಳಿಗ್ಗೆ ನನ್ನ ಜೊತೆ ಮಾತಾಡ್ಲಿಲ್ಲ, ಫುಲ್ಲು ಸೀರಿಯಸ್ಸು. ಯಾಕೆ ಅಂತ ನೋಡ್ತೀನಿ, ಕರ್ಕೊಂಡೋಗಿ ಬಟ್ಟೆ ಕೊಡ್ಸ್ಬಿಡೋದ ನನಗೆ. ಅವ್ರಿಗೆ ನಿಮ್ಮನ್ನ ಕಂಡ್ರೆ ಬಹು ಪ್ರೀತಿ, ಅದಕ್ಕೆ. ಬಸಯ್ಯ ಅದೇ ನನ್ನ ಟೆನ್ಷನ್. ಪ್ರೀತಿ ತೋರಿಸಿದ್ರು ಯಾಕೆ ಟೆನ್ಷನ್? ಬಸಯ್ಯ ಅನ್ನ ಹಾಕ್ತವ್ರ ಮನೆಗೆ ಕನ್ನ ಹಾಕ್ದಂಗೆ ಅವ್ರ ಮೊಮ್ಮಗಳನ್ನೇ ಲವ್ ಮಾಡ್ತಿದ್ದೀನಲ್ಲ, ಅದು ಮೋಸ ಅಲ್ವಾ? ಮೋಸ ಆಗಲ್ಲ. ನಿನ್ನ ಪ್ರೀತಿನ ನೀನ್ ಪ್ರೀತಿ ಮಾಡ್ತಾರೆ ಹುಡುಗಿ ಹತ್ರ ಹೇಳ್ಕೊಳ್ತಾ ಇಲ್ವಲ್ಲ, ಅದು ನಿನಗೆ ನೀನ್ ಮಾಡ್ಕೊಳ್ತಾರ ಮೋಸ. ನೀನ್ ಯಾವಾಗ್ಲೂ ಕೇಳ್ತಾ ಇದ್ದಲ್ಲ, ಬಸಯ್ಯ ನಿನ್ಗೆ ಹೆಂಡತಿ ಇಲ್ವಾ, ಮಕ್ಕಳಿಲ್ವಾ ಅಂತ. ಇವತ್ತು ಹೇಳ್ತೀನಿ ಕೇಳು. ನಾನು ನಿಮ್ಮಂಗಿದ್ದಾಗ ಒಂದು ಹುಡುಗಿನ ಪ್ರೀತಿ ಮಾಡಿದ್ದೆ. ಆ ಹುಡುಗಿ ಹತ್ರ ನನ್ನ ಪ್ರೀತಿನ ಹೇಳ್ಕೊಳಕ್ಕಾಗ್ಲೇ ಇಲ್ಲ. ಆ ಹುಡುಗಿ ಇನ್ಯಾರನ್ನೋ ಮದುವೆ ಮಾಡ್ಕೊಂಡು ಹೊರಟೋದ್ಲು. ನನಗೂ ಇನ್ಯಾರನ್ನೂ ಮದುವೆ ಮಾಡ್ಕೋಬೇಕು ಅಂತ ಅನಿಸ್ಲಿಲ್ಲ. ವಯಸ್ಸಾದ್ರೂ ಹುಡುಗ ಅನ್ಕೊಳ್ಳಿ ಅಂತ ತಲೆ ಕರಿ ಬಣ್ಣ ಬಳ್ಕೊಂಡು ಹಂಗು ಹಂಗು ಜೀವನ ನಡೆಸ್ತಾ ಇದ್ದೀನಿ. ನೀವು ನನಗೆ ತಪ್ಪು ಮಾಡಬೇಡಿ. ಇವತ್ತೇ ಹೋಗಿ ನಿಮ್ ಪ್ರೀತಿನ ಹುಡುಗಿ ಹತ್ರ ಹೇಳ್ಬಿಡಿ. ಮುಂದೇನಾಗುತ್ತೋ ನೋಡೋಣ, ಭಗವಂತ ಇದ್ದಾನೆ. ಅಲ್ಲ ನಿಜವಾಗ್ಲೂ ನಾನು ತಾತಂಗ್ ದ್ರೋಹ ಮಾಡ್ದಂಗಲ್ಲ. ನಾನು ತಿಳಿದ ಮಟ್ಟಿಗೆ ಯಜಮಾನರು ತುಂಬಾ ಖುಷಿ ಪಡ್ತಾರೆ. ನಾಳೆ ಮಾಡೋ ಕೆಲಸ ಇವತ್ತೇ ಮಾಡು ಅಂತ ಹೇಳಿಲ್ವಾ? ನೀವು ಹೋಗಿ ಹೇಳಿ. ಹೇಳ್ಬಿಡ್ಲಾ? ಕಣಿ ಕೇಳಿ, ಒಳ್ಳೆ ರಾಜ್ಕುಮಾರ್ ಅಂತಾರ ಕಾಣ್ತಾ ಇದ್ದೀರಾ, ಹೋಗಿ ಹೇಳಿ. ತಪ್ಪಾಗಲ್ಲ ಅಲ್ಲ ಬಸಣ್ಣ? ಅಯ್ಯ ಪ್ರೀತ ತಪ್ಪಲ್ಲ ಅಂತ ರಾಜರೋಷವಾಗಿ ಪಿಕ್ಚರ್ ತೆಗೆದ್ಬಿಟ್ಟವ್ರೆ. ನೀವೇನು ಒಂದ್ ಫೋನ್ ಬಿಡಿ. ಮಾಡ್ಲಾ? ಬಿಸಿ. ಶುಭ ಶಕುನ, ಇನ್ನೊಂಕಿತ ಮಾಡಿ, ಒಳ್ಳೇದಾಗ್ತದೆ. ರಿಂಗ್ ಆಗ್ತಾ ಇದೆ. ಮಾತಾಡಿ ಮಾತಾಡಿ. ಹಲೋ. ಹೇ ಅರುಣ್, ನಾನ್ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಸಿಗ್ತೀಯಾ? ವಾಟ್ ಅ ಕೋಇನ್ಸಿಡೆನ್ಸ್. ನಾನು ನಿನ್ನ ಹತ್ರ ಏನೋ ಮಾತಾಡ್ಬೇಕು, ಸಿಗ್ತೀಯಾ ಅಂತ ಕೇಳೋಕೆ ನೀನ್ ಫೋನ್ ಟ್ರೈ ಮಾಡ್ತಾ ಇದ್ದೆ, ಬಿಸಿ ಇತ್ತು. ಸರಿ ಸಿಗೋಣ. ಎಲ್ಲಿ? ಕಾಫಿ ಡೇ. ಓಕೆ. ಗೀತಾ, ಏನೋ ಹೇಳಬೇಕು ಅಂದಲ್ಲ? ಅದು ಅದು ಅರುಣ್, ನಿಂಗೆ ಗೊತ್ತಾ, ನಿನ್ನನ್ನ ಬಿಟ್ರೆ ನಂಗೆ ಫ್ರೆಂಡ್ಸ್ ಬೇರೆ ಯಾರೂ ಇಲ್ಲ. ಯಾರಿಗಾದ್ರೂ ಹೇಳ್ಕೋಬೇಕು ಅನ್ಸತ್ತೆ. ಮಮ್ಮಿ ಡ್ಯಾಡಿಗೆ ಹೇಳೋಣ ಅಂದ್ರೆ ಅವ್ರು ತುಂಬಾ ಸ್ಟ್ರಿಕ್ಟು. ಈ ತರ ಬಟ್ಟೆ ಹಾಕೊಳ್ಳೋದು ಅವ್ರಿಗಿಷ್ಟ ಇಲ್ಲ, ನೊಂದ್ಕೋತಾರೆ. ತಂಗಿಗೆ ಹೇಳೋಣ ಅಂದ್ರೆ ಅವಳು ತುಂಬಾ ಚಿಕ್ಕವಳು. ನನ್ನವರು ಅಂತ ಬೇರೆ ಯಾರೂ ಇಲ್ಲ. ನಾನಿದ್ದೀನಲ್ಲ, ಅದಕ್ಕೆ ನಿಮಗೆ ಹೇಳಬೇಕು ಅನ್ಸಿತ್ತು. ಯು ಆರ್ ವೆರಿ ಸ್ಪೆಷಲ್ ಟು ಮೀ. ಅರುಣ್, ನಂಗೊಂದು ಹೆಲ್ಪ್ ಮಾಡ್ತೀರಾ? ಏನಪ್ಪ ಇವ್ರ ಫ್ಯಾಮಿಲಿಯವರೆಲ್ಲ ಹೆಲ್ಪ್ ಕೇಳ್ತಾರಲ್ಲ. ಹೇಳಿ. ಪ್ರಾಮಿಸ್. ಪ್ರಾಮಿಸಾ? ಏನಪ್ಪ ಫ್ಯಾಮಿಲಿಯವರೆಲ್ಲ ಪ್ರಾಮಿಸ್ ಕೇಳ್ತಾರೆ. ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ ರೀ, ಈಗಿನ ಕಾಲದಲ್ಲೂ ಹುಡುಗರು ಮುಂದೆ ಮಾತಾಡೋದಕ್ಕೆ ಹುಡುಗಿರು ಹೆದರ್ಕೋತಾರೆ. ಅರುಣ್, ಹುಡುಗಿರು ಎಲ್ಲ ಕಾಲದಲ್ಲೂ ಒಂದೇ. ನಾನು ನನ್ನ ತಂದೆ ತಾಯಿನ ತುಂಬಾ ಪ್ರೀತಿಸ್ತೀನಿ. ಆದ್ರೆ ಇವತ್ತು ಅವ್ರ ಮನ್ಸಿಗೆ ನೋವು ಮಾಡೋ ಸಂದರ್ಭ ಬಂದಿದೆ. ನೋವು ಅಂದ್ರೆ ಲವ್ ಅಂದ್ರೆ ಗೀತಮ್ಮ ಅವರು ಲವ್ ಅಲ್ಲಿ ಬಿದ್ದಿರೋ ಹಾಗಿದೆ. ಹೌದು, ನೀವು ಹೇಳಿದ್ ಕರೆಕ್ಟ್. ಹುಡುಗಿರು ಎಲ್ಲ ಕಾಲಕ್ಕೂ ಎಷ್ಟೇ ಮಾಡ್ರನ್ ಆದ್ರೂ ನಾಚಿಕೆ ಅವ್ರು ಬಿಟ್ಟು ಹೋಗಲ್ಲ. ಹೌದು, ಆ ಹುಡುಗನ ನೀವು
ತುಂಬಾ ಪ್ರೀತಿಸ್ತೀರಾ? ಒಂದು ಕ್ಷಣ ಕೂಡ ಬಿಟ್ಟಿರೋಕ್ಕಾಗದೇ ಇರೋ ಅಷ್ಟು. ಅವನು ಅದನ್ನ ಅವನೇ ಹೇಳ್ಬೇಕು. ಹೌದು, ಆ ಹುಡುಗ ಎಲ್ಲಿದ್ದಾನೆ? ಇಲ್ಲೇ ಮೈಸೂರು. ಅವ್ರ ಅಪ್ಪ ಅಮ್ಮ? ಅವನಿಗೆ ಯಾರೂ ಇಲ್ಲ. ಅವ್ನು ನೋಡಕ್ ಹೇಗಿದ್ದಾನೆ? ಗುಡ್ ಲುಕಿಂಗ್, ಹ್ಯಾಂಡ್ಸಮ್. ಒಳ್ಳೆಯವನಾ? ಹಾಗಂತ ನಂಬಿದ್ದೀನಿ, ಆದ್ರೆ ವೆರಿ ಕೇರಿಂಗ್. ಹೌದು, ಫ್ರೆಂಡ್ಸೇ ಇಲ್ಲ ಅಂತ ಹೇಳಿದ್ರಿ. ಅವನು ಬರೀ ಫ್ರೆಂಡ್ ಅಲ್ಲ, ನನ್ನ ಸೋಲ್ಮೇಟ್. ಹೆಂಗ್ ಸಿಕ್ದ? ಗಾಡ್ ಗಿಫ್ಟ್. ಎಲ್ಲಿ ಸಿಕ್ಕದ್ನೋ? ಫಸ್ಟ್ ಟೈಮ್ ಮೀಟ್ ಆಗಿದ್ದು ಚಾಮುಂಡಿ ಬೆಟ್ಟದಲ್ಲಿ. ಹೌದು, ಏನ್ ಕೆಲಸ ಮಾಡ್ತಾನೆ? ಡಾಕ್ಟರ್. ಡಾಕ್ಟರ್ ಡಾಕ್ಟರ್ ನನಗಿಂತ ಸೀನಿಯರ್. MBBS ಮುಗಿಸಿ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ತಾ ಇದ್ದಾನೆ. ಅವನ ಹೆಸರು ವಿಶಾಲ್, ಡಾಕ್ಟರ್ ವಿಶಾಲ್. ಅಂಥ ಲೈಫ್ ಪಾರ್ಟ್ನರ್ ಪಡೆಯೋಕೆ ನಾನು ತುಂಬಾ ಅದೃಷ್ಟ ಮಾಡಿರ್ಬೇಕು. ಆದ್ರೆ ಏನ್ ಮಾಡ್ಲಿ, ಯಾವುದೇ ಕಾರಣಕ್ಕೂ ಮಮ್ಮಿ ಡ್ಯಾಡಿ ಈ ಮದುವೆಗೆ ಒಪ್ಪಲ್ಲ. ವಿಶಾಲ್ ಬಿಟ್ಟು ನನ್ನಿಂದ ಬದುಕೋಕೆ ಆಗಲ್ಲ ಅರುಣ್. ಹೇಗಾದ್ರೂ ಮಾಡಿ ಈ ಮದ್ವೆನ ನಡ್ಸ್ಕೊಡ್ತೀರಾ? ನನ್ಗೋಸ್ಕರ ಅರುಣ್. ಏಯ್, ಓ ಸಾರಿ, ಕ್ಲೀನ್ ಅರುಣ್. ಹೇಗಿದ್ದ? ಆ ಥರ ಎಲ್ಲ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೋಬಾರ್ದು, ಒಳ್ಳೇದಲ್ಲ. ಅಬ್ಬಾ, ಯೋ ಕ್ರೈಂಗ್. ಆಳ್ಬಾರ್ದು. ಬನ್ನಿ, ಹಾಸ್ಟೆಲ್ ಹತ್ರ ಡ್ರಾಪ್ ಮಾಡ್ತೀನಿ.